ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರ ಮನೆ ಮೇಲೆ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದರೆ ಆ ಕಲ್ಲು ತೂರಾಟ ಮಾಡಿದ ಪರಿಣಾಮಕ್ಕೆ ಮನೆಯ ಕಿಟಕಿಗಳು ಪುಡಿಪುಡಿಯಾಗಿದೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಬಂದ ಮೇಲೆ ಕಲ್ಲು ತೂರಾಟ ಮಾಡಿರೋದು ಒಂಥರ ಖೇದಕರ ಅಂತಲೇ ಹೇಳ್ಬೋದು. ಸ್ವತಃ ಈ ಕುರಿತು ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕರು ತಮ್ಮ ಚೇತನ್ ಅವರಿದ್ದಾರೆ. ಯಾವ ರೀತಿ ಘಟನೆ ಆಗಿದೆ ಮತ್ತು ಅದರಿಂದ ಯಾವ ರೀತಿ ಮೇಲಿದ್ದಂಥ ಸಿಬ್ಬಂದಿಗಳು ಭಯಭೀತರಾಗಿದೆ ಅಂತೇಳಿ ಸ್ವತಃ ನಾವು ಕೇಳಿ ತಿಳಿದುಕೊಳ್ತೇವೆ. ಚೇತನ್ ಅವರ ಘಟನೆ ಎಷ್ಟೊತ್ತಿಗೆ ಆಗಿದೆ, ಏನಾಗಿದೆ ಅಸಲಿಗೆ? 10ರಿಂದ 10:30 ಮಧ್ಯದಲ್ಲಿ ಸರ್ ಘಟನೆ ಹಾಕಿ 3 ಕಲ್ಲು ತೋರಿದ್ದಾರೆ. ಒಂದು 4-5 ಜನ ಬಂದು ಆ ಕಲ್ಲು ಒಂದು ಕಲ್ಲಿಲ್ಲಿ ಬಂದು ಗ್ಲಾಸ್ ಪುಡಿ ಆಗಿದೆ. ಇನ್ನು 2 ಕಲ್ಲು ಕಾಂಪೌಂಡಲ್ಲಿ ಬಿದ್ದಿದೆ. ಅಲ್ಲಿ ಏನಾಗಿರೋದು? ಅದು ಆ ಗ್ಲಾಸ್ ಎಲ್ಲ ಒಡೆದು ಪುಡಿ ಪುಡಿಯಾಗಿ ಒಳಗೆ ಬಿದ್ದಿದೆ ಸರ್. ಈಗ ಆ ರೀತಿ ಎಷ್ಟು ಕಡೆ ಆಗಿರೋದಿಲ್ಲ ಸರ್, ಇದು ಒಂದೇ ಕಡೆ. ಹಿಂದ್ಗಡೆಯಿಂದ ಹಾಕಿದ್ದಾರೆ ಫೋರ್ಸಾಗಿ. ಅಲ್ಲಿ ಒಂದು ಕಾಲ್ದಾರಿ ರಸ್ತೆ ಇದೆ, ಆ ದಾರಿಯಿಂದ ಹಾಕಿದ್ದಾರೆ ಸರ್ ಫೋರ್ಸಾಗಿ. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈಗ ಆ ಫೋರ್ಸ್ಗೆ ಗಾಜು ಹೊಡೆದು ಇದೆಲ್ಲ ಯಾವ ತರ ಬಿದ್ದಿರೋದು ಇಲ್ಲಿ ನೋಡಿ ಸರ್, ಇಲ್ಲೆಲ್ಲ ಪುಡಿ ಪುಡಿಯಾಗಿ ಬಿದ್ದಿದೆ. ಇನ್ನೊಂದು 2 ಕಲ್ಲು ಕೆಳಗಡೆ ಕಾಂಪೌಂಡಲ್ಲಿ ಬಿದ್ದಿದೆ, ಅದು ಬ್ರೇಕ್ ಆಗಿದೆ ಇಲ್ಲಿಗೆ. ಈ ರೀತಿ ಘಟನೆ ನಡೆದಿದೆ ಅಲ್ವಾ, ಇದು ಹಿನ್ನೆಲೆ ಏನಂತ ಗೊತ್ತಾ ಸರ್? ಈಗ ಬೇಕು ಅಂತೇಳಿ ನನ್ನ ಫಲಿತಾಂಶ ಬಂದಿದೆ, ಅವ್ರ ಕಡೆ ಅವರೇ ಮಾಡಿರ್ಬೋದು ಅಂತ ಇದೆ. ಈಗ ಮನೆ ಇದ್ದಂಥವ್ರು ಏನಾದ್ರು ಭಯಭೀತರಾಗಿದ್ರಾ ಸರ್? ಭಯ ಬಿದ್ದು ನಮಗೆಲ್ಲ ಫೋನ್ ಮಾಡಿದ್ದಾರೆ ಸರ್ ರಾತ್ರಿ. ಈಗ CCTV ನೋಡಿದ್ರೆ ಎಷ್ಟು ಜನ ಬಂದ್ರು, ಯಾವ ತರ ಮಾಡಿದ್ದಾರೆ? CCTV ಆನ್ ಮಾಡಿ ನೋಡ್ಬೇಕು ಸರ್. ಬಟ್ ಇಷ್ಟು ದಿವಸ ಯಾವತ್ತೂ ಆಗಿಲ್ಲ, ನಿನ್ನೆನೇ ಆಗಿದೆ. ಏನು ಕಾರಣ? ಇದೇ ಮೊದಲ ಬಾರಿಗೆ. ನಿನ್ನೆ ಲೋಕಸಭೆ ಫಲಿತಾಂಶ ಬಂತಂತ ನಮ್ಮ ವಿರೋಧ ಪಕ್ಷವ್ರು ಗೆದ್ದಿದ್ದಾರೆ, ಅವ್ರ ಕಡೆಯವ್ರು ಮಾಡಿರ್ಬೋದು ಒಂದು ಸೂಚನೆ. ಇದು ಒಟ್ಟಾರೆಯಾಗಿ ನಿನ್ನೇನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದೊಂದು ಫಲಿತಾಂಶ ಬಂತು. BJP ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು MP ಆಗಿ ಆಯ್ಕೆ ಆಗಿದ್ದಾರೆ. ಮತ್ತು ಮತ್ತೊಂದು ಕಡೆಗೆ ಪ್ರದೀಪ್ ಈಶ್ವರ್ ಅವರು ಮತ್ತು ಸುಧಾಕರ್ ಅವರು ರಾಜಕೀಯ ಎದುರಾಳಿಗಳಾದ ಕಾರಣ ಸುಧಾಕರ್ ಕಡೆಯವರೇ ಮಾಡಿರ್ಬೋದು ಅಂತೇಳಿ ಶಾಸಕರು ತಮ್ಮ ಚೇತನ್ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಒಟ್ಟಲ್ಲಿ ಪೊಲೀಸರು ತನಿಖೆ ನಡೆಸಿ ಏನಾಗಿದೆ, ಯಾರು ಮಾಡಿದ್ದಾರೆ ಮತ್ತು ಇದಕ್ಕೇನಾದರೂ ರಾಜಕೀಯ ಬಣ್ಣ ಇದೆಯಾ ಅಥವಾ ವೈಯಕ್ತಿಕ ಕಾರಣಗಳಿಂದ ಏನು ಮಾಡಿದ್ದಾರೆ ಅನ್ನೋದನ್ನ ತನಿಖೆ ನಡೆಸಿದಾಗ ಮಾತ್ರ ಸತ್ಯ ಗೊತ್ತಾಗಲಿದೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.